ಹಾಯ್, ವೆಲ್ಕಮ್ ಬ್ಯಾಕ್ ಅಗೇನ್. ನೋಡಿ, ಇಂಟೆಲಿಜೆನ್ಸ್, ಸೈಕಾಲಜಿ ಆಫ್ ಇಂಟೆಲಿಜೆನ್ಸ್ ಅಲ್ಲಿ ಈ ದಿನ ನಾವು ಕೆಲವೊಂದು ಪ್ರಶ್ನೋತ್ತರಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗೇನೆ ಕೆಲವೊಂದು ಕಾನ್ಸೆಪ್ಟ್ಗಳನ್ನ ಡಿಸ್ಕಸ್ ಮಾಡ್ತಾ ಅವುಗಳ ಬಗ್ಗೆ ಆಳವಾದ ಮಾಹಿತಿಯನ್ನ ಪಡಿತಾ ಹೋಗೋಣ. ಈಗ ಮೊದಲ ಪ್ರಶ್ನೆ ಬರ್ತಾ ಇದೆ, ಮರಳಿನ ಸಿದ್ಧಾಂತ ಅಥವಾ ಸ್ಯಾಂಡ್ ಹೀಪ್ ಥಿಯರಿ ಅಂತ ಈ ಕೆಳಗಿನ ಯಾವ ಸಿದ್ಧಾಂತಕ್ಕೆ ಕರೆಯಲಾಗುತ್ತೆ? ನಿಮ್ಮ ಆಪ್ಷನ್ಸ್ ಇದೆ: ಥರ್ಸ್ಟನ್ ಅವರ ಪ್ರಾಥಮಿಕ ಮಾನಸಿಕ ಸಾಮರ್ಥ್ಯ, ಪ್ರೈಮರಿ ಮೆಂಟಲ್ ಎಬಿಲಿಟಿ; ತಾಂಡೈಕ್ ಅವರ ಮಲ್ಟಿ ಫ್ಯಾಕ್ಟರ್ ಥಿಯರಿ ಅಥವಾ ಬಹು ಸಂಗತಿ ಸಿದ್ಧಾಂತ; ಥಾಮ್ಸನ್ ಅವರ ಸ್ಯಾಂಪಲಿಂಗ್ ಥಿಯರಿ ಅಥವಾ ಥಾಮ್ಸನ್ ಅವರ ಮಾದರಿ ಅಳವಡಿಕೆ ಸಿದ್ಧಾಂತ; ಗಿಲ್ಫೋರ್ಡ್ ಅವರ ಬುದ್ಧಿಶಕ್ತಿಯ ಸಂರಚನಾ ಸಿದ್ಧಾಂತ ಆರ್ ಸ್ಟ್ರಕ್ಚರ್ ಆಫ್ ಇಂಟೆಲೆಕ್ಟ್ ಅಂತ ಆಪ್ಷನ್ಸ್ ಬರ್ತಾ ಇದೆ. ಇಲ್ಲಿ ರೈಟ್ ಆನ್ಸರ್ ಸ್ನೇಹಿತರೆ, ನೀವೆಲ್ಲ ಆನ್ಸರ್ ಮಾಡ್ತಿರೋ ಹಾಗೆ ಆಪ್ಷನ್ ನಂಬರ್ ಬಿ ಆಗುತ್ತೆ. ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ಈ ಮರಳಿನ ಸಿದ್ಧಾಂತ ಅಂತ ಯಾವ್ದನ್ನು ಕರೀತಾರೆ ಅಂದ್ರೆ ತಾಂಡೈಕ್ ಅವರ ಮಲ್ಟಿ ಫ್ಯಾಕ್ಟರ್ ಥಿಯರಿ ಅಥವಾ ತಾಂಡೈಕ್ ಅವರ ಬಹು ಸಂಗತಿ ಸಿದ್ಧಾಂತವನ್ನ ಮರಳಿನ ಸಿದ್ಧಾಂತ ಅಂತ ಕರೀತಾರೆ. ಯಾಕೆ ಈ ಮಾತಿಂದ ಕರೀತಾರೆ ಅಂದ್ರೆ, ಹೇಗೆ ಒಂದು ಮರಳಿನ ರಾಶಿ ಏನಿದೆ ಅದು ಸಣ್ಣ ಸಣ್ಣ ಕಣಗಳಿಂದ ರಚನೆ ಆಗಿದೆಯೋ, ಹಾಗೇನೆ ತಾಂಡೈಕ್ ಅವರ ಪ್ರಕಾರ ನಮ್ಮ ಬುದ್ಧಿಶಕ್ತಿಯೂ ಕೂಡ ಹಲವಾರು ಅಂಶಗಳಿಂದ ಆಗಿದೆ. ಹೇಗೆ ಪ್ರತಿಯೊಂದು ಮರಳಿನ ರಾಶಿಯಲ್ಲಿ ಪ್ರತಿಯೊಂದು ಕಣಕ್ಕೂ ಒಂದು ಅಸ್ತಿತ್ವ ಇದೆಯೋ, ಹಾಗೇನೆ ತಾಂಡೈಕ್ ಅವರ ಸಿದ್ಧಾಂತದಲ್ಲಿ ಪ್ರತಿಯೊಂದು ಸ್ವತಂತ್ರವಾದಂತಹ ವಿಶಿಷ್ಟ ಸಂಗತಿಗೆ ಒಂದು ಜಾಗ ಇದೆ. ಮರಳಿನ ರಾಶಿ ಹೇಗೆ ಒಟ್ಟಾರೆ ಒಂದು ರಾಶಿ ನಿರ್ಮಾಣ ಆಗುತ್ತೆ ಪ್ರತಿಯೊಂದು ಕಣಗಳಿಂದ, ಹಾಗೆ ಬುದ್ಧಿಶಕ್ತಿ ಅನ್ನೋದು ಕೂಡ ಈ ಸ್ವತಂತ್ರವಾದಂತಹ ಲೆಕ್ಕವಿಲ್ಲದಷ್ಟು ವಿಶಿಷ್ಟ ಅಂಶಗಳಿಂದ ರಚಿತವಾಗಿದೆ ಅಂತ ಅವ್ರು ಹೇಳ್ತಾರೆ. ಹಾಗಾಗಿ ಅವರ ಸಿದ್ಧಾಂತವನ್ನ ಈ ರೀತಿ ಹೆಸರಿಂದ ಕರೆಯಲಾಗುತ್ತೆ. ನಮ್ಮ ಬುದ್ಧಿಶಕ್ತಿ ಏನಾಗುತ್ತೆ, ನಮ್ಮ ನರಮಂಡಲದಲ್ಲಿರುವಂತಹ ಕನೆಕ್ಟೆಡ್ ಆಗಿರುವಂತಹ ನಿರ್ದಿಷ್ಟವಾದಂತಹ ಸಣ್ಣ ಸಣ್ಣ ಅಂಶಗಳ ಒಂದು ಬಂಧದಿಂದ ರೂಪಿಸಲ್ಪಟ್ಟಿದೆ ಅಂತ ಅವರು ಭಾವಿಸ್ತಾರೆ. Thorndike proposes that intelligence is the result of thousands of specific small connectionist bonds in the nerve system which build overall intelligence ಅಂತ ಹೇಳ್ತಾರೆ. ತಾಂಡೈಕ್ ಅವರ ಥಿಯರಿಯಲ್ಲಿ he proposes 3 types of intelligence. One is social, concrete and abstract. ಅವರ ಥಿಯರಿಯಲ್ಲಿ ಸಾಮಾಜಿಕ, ಮೂರ್ತ ಮತ್ತು ಅಮೂರ್ತ ಅನ್ನುವಂತ 3 ಬುದ್ಧಿಶಕ್ತಿಗಳ ಬಗ್ಗೆ ಅವರು ಮುಖ್ಯವಾಗಿ ಕ್ಲಾಸಿಫಿಕೇಶನ್ ಮಾಡ್ತಾರೆ. ಹಾಗಾಗಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಸಿದ್ಧಾಂತದ ಬಗ್ಗೆ ನಿಮಗೆ ಮೈಂಡ್ಗೆ ಅರಿವಾಯ್ತು ಅಂತ ಅನ್ಕೊಂಡಿರ್ತೀನಿ. ಏನ್ ಡೌಟ್ ಇದ್ರೆ ಹಾಗೇನೆ ಕಾಮೆಂಟ್ ಅಲ್ಲಿ ತಿಳಿಸ್ತಾ ಹೋಗಿ. ನೋಡಿ, ಸ್ಟರ್ನ್ಬರ್ಗ್ ಅವರ ಟ್ರಯಾರ್ಕಿಕ್ ಥಿಯರಿ ಅಥವಾ ತ್ರಿಕಾರ ಸಿದ್ಧಾಂತ ಅಂತ ಕರೀತಾರೆ. ಸ್ಟರ್ನ್ಬರ್ಗ್ ಅವರ ತ್ರಿಕಾರ ಸಿದ್ಧಾಂತ ಅಂತ ಈ ಸಿದ್ಧಾಂತ ಕರೀತಾರೆ. ಈ ಸಿದ್ಧಾಂತದಲ್ಲಿ ಅವರು 3 ವಿಭಿನ್ನ ಸಾಮರ್ಥ್ಯಗಳ ಬಗ್ಗೆ ಮಾತಾಡ್ತಾರೆ. ಅದರಲ್ಲಿ ಒಂದು ಸಾಮರ್ಥ್ಯದ ಬಗ್ಗೆ ನಿಮಗೆ ಪ್ರಶ್ನೆ ಇದೆ ನೋಡಿ. ದ ಎಬಿಲಿಟಿ ಟು ಆಟೋಮೇಟ್ ಇನ್ಫಾರ್ಮೇಶನ್ ಪ್ರೊಸೆಸಿಂಗ್ ಅಂಡ್ ಎಫೆಕ್ಟಿವ್ಲಿ ಡೀಲ್ ವಿತ್ ದ ನಾವೆಲ್ಟಿ ಇಸ್ ಅ ಪಾರ್ಟ್ ಆಫ್ ಸಬ್ ಥಿಯರಿ. ಸ್ಟರ್ನ್ಬರ್ಗ್ ಅವರ ತ್ರಿಕೋನ ಸಿದ್ಧಾಂತ ಪ್ರಕಾರ ಮಾಹಿತಿ ಸಂಸ್ಕರಣೆಯನ್ನ ಸ್ವಯಂ ಚಾಲಿತಗೊಳಿಸುವ ಮತ್ತು ಹೊಸತನದೊಂದಿಗೆ ಪರಿಣಾಮಕಾರಿಯಾಗಿ ವ್ಯವಹರಿಸುವ ಸಾಮರ್ಥ್ಯವನ್ನ ಯಾವ ಉಪ ಸಿದ್ಧಾಂತದ ಅಡಿಯಲ್ಲಿ ನಾವು ಅಭ್ಯಾಸ ಮಾಡ್ತೀವಿ ಅಂತ ಪ್ರಶ್ನೆ ಇದೆ. ಸ್ಟರ್ನ್ಬರ್ಗ್ ಅವರು ಒಂದು ತ್ರಿಕಾರ ಸಿದ್ಧಾಂತವನ್ನು ಡೆವಲಪ್ ಮಾಡಿದ್ದಾರೆ. ಆ ತ್ರಿಕಾರ ಸಿದ್ಧಾಂತದಲ್ಲಿ ಅವರು ವಿಶಿಷ್ಟ ಅಂಶಗಳ ಬಗ್ಗೆ ಮಾತಾಡ್ತಾರೆ. ಅದರಲ್ಲಿ ಒಂದು ಅಂಶ ಏನಿದೆ, ಹೊಸತನದೊಂದಿಗೆ ವ್ಯವಹರಿಸುತ್ತೆ. ಆ ಸಿದ್ಧಾಂತವನ್ನ ಏನಂತ ಕರೀತಾರೆ ಅನ್ನೋ ಪ್ರಶ್ನೆಗೆ ಸರಿ ಉತ್ತರ ಎಕ್ಸ್ಪೀರಿಯನ್ಷಿಯಲ್ ಸಬ್ ಥಿಯರಿ ಅಥವಾ ಕ್ರಿಯೇಟಿವ್ ಸಬ್ ಥಿಯರಿ ಅಥವಾ ಸೃಜನಶೀಲ ಉಪಸಿದ್ಧಾಂತ ಅಂತ ಕರೆಯಲ್ಪಡುವ ಈ ಅಂಶದ ಬಗ್ಗೆ ಅದು ಫೋಕಸ್ ಮಾಡುತ್ತೆ. ಏನ್ ಸರ್ ಇವೆಲ್ಲ ಕೆಲವು ಅಂಶಗಳು ನಾವು ಫಸ್ಟ್ ಟೈಮ್ ಓದ್ತಾ ಇದ್ದೀವಿ, ಕಾನ್ಸೆಪ್ಟ್ಗಳು ನಮಗೆ ಗೊತ್ತಾಗಲಿಲ್ಲ ಅಂತ ನಿಮಗೆ ಕೆಲವರಿಗೆ ಅನ್ಸುತ್ತೆ. ಅದು ಸಹಜ ಕೂಡ. ಸೈಕಾಲಜಿ ಅಂತಂದ್ರೆ ಕೆಲವೊಂದು ಟೈಮ್ ನಲ್ಲಿ ಸಾಕಷ್ಟು ವಿಷಯಗಳನ್ನ ಓದ್ತಾ ಹೋದ್ರು, ಎಫರ್ಟ್ ಆಗ್ತಾ ಹೋದ್ರು
ಅದು ಬೇಗ ಮೈಂಡಿಗೆ ಬರೋದಿಲ್ಲ. ಅದಕ್ಕೆ ಕಾರಣಗಳು ಕೂಡ ಇದೆ ನೋಡಿ. ಅದಕ್ಕೆ ಕಾರಣ ಅಂದ್ರೆ ಕಾನ್ಸೆಪ್ಟ್ ಫಾರ್ಮೇಶನ್ ಆಗಿರಲ್ಲ. ನಾವು ಚಿಕ್ಕವರಿದ್ದಾಗಿಂದನೂ ಕೂಡ ನಾವು ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಈ ವಿಷಯಗಳ ಬಗ್ಗೆ ಓದಿರಲ್ಲ. ಓದಿದ್ರು ಕೂಡ ಕೇವಲ ಅವು ನಮಗೆ ಪದಗಳಾಗಿರುತ್ತೆ ಹೊರತು ಕಾನ್ಸೆಪ್ಟ್ಗಳಾಗಿರಲ್ಲ. ಅವುಗಳ ಬಗ್ಗೆ ನಾವು ಚಿಂತನ ಮಂಥನ ಅಂದ್ರೆ ರಿಯಲೈಸೇಷನ್ ಮಾಡ್ಕೊಳಲ್ಲ. ಹಾಗಾಗಿ ಈ ಸೈಕಾಲಜಿ ಕಾನ್ಸೆಪ್ಟ್ಗಳು ನಮಗೆ ಬುದ್ಧಿ ಬೆಳೆದ ನಂತರ, ನಮ್ಮ ಮೆಚುರಿಟಿ ಬಂದ ನಂತರ ಈ ಅಂಶಗಳು ಇರುತ್ತೆ, ನಾವು ಓದಿರ್ತೀವಿ. ಆದ್ರೆ ಇವುಗಳನ್ನ ನಾವು ಮನದಟ್ಟು ಮಾಡ್ಕೊಂಡಿರಲ್ಲ, ರಿಯಲೈಸೇಷನ್ ಮಾಡ್ಕೊಂಡಿರಲ್ಲ. ಹಾಗಾಗಿ ಇವು ಟಫ್ ಅನ್ನಿಸ್ತಾ ಹೋಗುತ್ತೆ. ಇರ್ಲಿ, ಇಲ್ಲಿ ನಾವೆಲ್ಟಿ ಬಗ್ಗೆ ನಾನು ಹೇಳ್ತಾ ಇದ್ದೆ. ನಾವೆಲ್ಟಿ ಅಂದ್ರೆ ಏನು? ಫೈಂಡಿಂಗ್ ಒರಿಜಿನಲ್ ಸೊಲ್ಯೂಷನ್ಸ್ ಟು ಪ್ರಾಬ್ಲಮ್ಸ್. ಸಮಸ್ಯೆಗಳಿಗೆ ಮೂಲ ಪರಿಹಾರ ಹುಡುಕುವಂತ ಸಾಮರ್ಥ್ಯವನ್ನ ನಾವೆಲ್ಟಿ ಅಂತ ಕರಿತೀವಿ. ಓಕೆ, ಹಾಗೇನೆ ಈಗ ಉದಾಹರಣೆಗೆ ಒಂದು ಸಮಸ್ಯೆ ನಿಮ್ಮ ಎದುರಿಗೆ ಬಂದಿದೆ. ಏನ್ ಮಾಡ್ತಾ ಇದೆ? ಟೆಕ್ನಾಲಜಿ ಡಿಸ್ರಪ್ಟ್ ಮಾಡ್ತಾ ಇದೆ ಮಾರ್ಕೆಟ್ ಅನ್ನ. ಅದು ತುಂಬಾ ಟ್ರಬಲ್ ಮಾಡ್ತಾ ಇದೆ, ಡಿಸ್ಟರ್ಬ್ ಮಾಡ್ತಾ ಇದೆ. ಈ ಡಿಸ್ಟರ್ಬ್ ಮಾಡ್ತಿರುವಂತ, ಡಿಸೋರ್ಟ್ ಮಾಡ್ತಿರುವಂತ ಈ ಟೈಮ್ ಅಲ್ಲಿ ಯಾವ ವ್ಯಕ್ತಿ ಹೊಸದರದೊಂದಿಗೆ ಬರ್ತಾನೆ, ಹೊಸ ನ್ಯೂ ಐಡಿಯಾದಿಂದ ಬರ್ತಾನೆ, ಅವನಿಗೆ ಮಾತ್ರ ಇಲ್ಲಿ ಸ್ಪೇಸ್ ಇರುತ್ತೆ. ರೈಟಾ? ಇದು ನಾವೆಲಿಟಿ ಅನ್ನೋ ಕಾನ್ಸೆಪ್ಟ್ಗೆ ಅರ್ಥ. ಆಟೋಮೇಷನ್ ಅಂದ್ರೆ ಏನು? ಕೆಲವು ಟೈಮ್ ನೀವು ರಿಪೀಟೆಡ್ ಕೆಲಸಗಳನ್ನ ಮಾಡ್ತಾ ಇರ್ತೀರಿ, ಅದು ಅನ್ಕಾನ್ಶಿಯಸ್ ಕೂಡ ಆಗಿರ್ಬೋದು. ಅಂತವುಗಳಿಂದ ನಿಮ್ಮನ್ನ ನೀವು ಫ್ರೀ ಮಾಡ್ಕೊಳೋದು, ಮೆಂಟಲಿ ಫ್ರೀ ಆಗೋದಕ್ಕೆ ನಾವೆಂತ ಕರಿತೀವಿ? ಆಟೋಮೇಷನ್ ಅಂತೀವಿ. ಅಂದ್ರೆ ಕೆಲವು ಟೈಮ್ ನಲ್ಲಿ ಕೆಲವು ಕೆಲಸಗಳನ್ನ ಮಾಡ್ತಾ ಇರ್ತೀವಿ, ಗೊತ್ತಿಲ್ಲದ ಹಾಗೆ ಚಿಂತನೆ ಮಾಡ್ತಾ ಇರ್ತೀವಿ, ಮೈಂಡ್ ಅಲ್ಲಿ ಬ್ಯಾಕಪ್ ಮೈಂಡ್ ಅಲ್ಲಿ ಓಡ್ತಾ ಇರ್ತವೆ ವಿಷಯಗಳು. ಅಂತವುಗಳಿಂದ ಮುಕ್ತಿ ಹೊಂದೋದಕ್ಕೆ ಆಟೋಮೇಷನ್ ಅನ್ನುವಂತ ಕಾನ್ಸೆಪ್ಟ್ ಇದೆ. ಆಟೋಮೇಷನ್ ಅಂದ್ರೆ ಈ ತೋಟದಲ್ಲಿ ನೀರು ಹಾಯಿಸೋದಕ್ಕೋಸ್ಕರ ಇರುತ್ತಲ್ಲ, ಆ ರೀತಿ ಅಲ್ಲ, ಇದು ಸ್ವಲ್ಪ ಭಿನ್ನವಾಗಿದೆ. ಹಾಗಾದ್ರೆ ಸೈಕಾಲಜಿಯಲ್ಲಿ ಇವರ ತಾಂಡೈಕ್ ಅಂತ ಕರೀತಾರೆ, ಸ್ಟರ್ನ್ಬರ್ಗ್ ಅವರ ಟ್ರ್ಯಾಕ್ ಥಿಯರಿಯಲ್ಲಿ ಇವತ್ತು ನಾವು ಹೇಳ್ತಿರುವಂತ ಎಕ್ಸ್ಪೀರಿಯನ್ಷಿಯಲ್ ಸಬ್ ಥಿಯರಿ ಏನ್ ಹೇಳುತ್ತೆ? ಇದು ಏನ್ ಫೋಕಸ್ ಮಾಡುತ್ತೆ ಅಂದ್ರೆ, ಇದು ಕ್ರಿಯೇಟಿವ್ ಇಂಟೆಲಿಜೆನ್ಸ್ ಮೇಲೆ ಫೋಕಸ್ ಮಾಡುತ್ತೆ, ಪ್ರಾಬ್ಲಮ್ ಸಾಲ್ವಿಂಗ್ ಮೇಲೆ ಫೋಕಸ್ ಮಾಡುತ್ತೆ, ಅಂದ್ರೆ ಸೃಜನಶೀಲ ಬುದ್ಧಿಶಕ್ತಿಯ ಮೇಲೆ ಕೇಂದ್ರೀಕರಿಸುತ್ತೆ. ಇದು ಎಂತ ಜನರನ್ನ ಬಗ್ಗೆ ಹೇಳುತ್ತೆ ಅಂದ್ರೆ, ಕೆಲವು ಪ್ರಪಂಚದಲ್ಲಿ ಸಕ್ಸಸ್ಫುಲ್ ಜನರಿದ್ದಾರೆ, ಕ್ರಿಯೇಟಿವ್ ಜನರಿದ್ದಾರೆ. ಅವರು ಒರಿಜಿನಲ್ ಸೊಲ್ಯೂಷನ್ಸ್ ಅನ್ನ ಹುಡುಕೋದ್ರಲ್ಲಿ, ಅಂದ್ರೆ ಮೂಲ ಸಮಸ್ಯೆಗಳಿಗೆ ಪರಿಹಾರ ಹುಡುಕೋದ್ರಲ್ಲಿ ಸಿದ್ಧಹಸ್ತರು. ಅಂತ ಜನಗಳ ಬಗ್ಗೆ ಈ ಸಿದ್ಧಾಂತ ಹೇಳುತ್ತೆ. ಈ ಸಿದ್ಧಾಂತ ಡೆವಲಪ್ ಮಾಡಿದ್ದು ಸ್ಟರ್ನ್ಬರ್ಗ್. ಯಾವಾಗ ಈ ಸಿದ್ಧಾಂತ ಡೆವಲಪ್ ಆಯ್ತು ಅಂದ್ರೆ, ಅವರು ತ್ರಿಕಾರ ಸಿದ್ಧಾಂತದ ಬಗ್ಗೆ ಹೇಳುವಾಗ, ಅಂದ್ರೆ ಬೌದ್ಧಿಕವಾಗಿ ಹೇಗೆ ಬುದ್ಧಿ ಸಾಮರ್ಥ್ಯ ಬೆಳೆಯುತ್ತೆ ಅಂತ ಹೇಳೋ ಅಂಶದ ಟೈಮಲ್ಲಿ ಈ ಮಾತನ್ನ ಅವರು ಹೇಳ್ತಾ ಹೋಗ್ತಾರೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿರ್ಬೇಕು. ಮುಂದಿನ ಪ್ರಶ್ನೆ ಏನಿದೆ? ಇಲ್ಲಿ ಒಂದು ಪ್ರಶ್ನೆ ಬರ್ತಾ ಇದೆ. ಎಮೋಷನಲ್ ಇಂಟೆಲಿಜೆನ್ಸ್ ಕ್ಯಾನ್ ಬಿ ಕನ್ಸಿಡರ್ಡ್ ಡಿಸ್ಟಿಂಕ್ಟ್ ಫ್ರಮ್ ಟ್ರೆಡಿಷನಲ್ ಕಾಗ್ನಿಟಿವ್ ಇಂಟೆಲಿಜೆನ್ಸ್. ನಾವು ಭಾವನಾತ್ಮಕ ಬುದ್ಧಿಶಕ್ತಿಯನ್ನ ನಾವು ಸಾಂಪ್ರದಾಯಿಕವಾಗಿ ನಾವು ಗುರುತಿಸಲ್ಪಡುವಂತಹ ಕಾಗ್ನಿಟಿವ್ ಅಥವಾ ಜ್ಞಾನಾತ್ಮಕ ಬುದ್ಧಿಶಕ್ತಿಯಿಂದ ಭಿನ್ನ ಅಂತ ಕರಿತೀವಿ. ಯಾಕೆ ಎಮೋಷನಲ್ ಇಂಟೆಲಿಜೆನ್ಸ್ ಅಂದ್ರೆ EQ ಡಿಫ್ರೆಂಟ್ ಆಗಿದೆ IQ ಗಿಂತ? ಯಾಕೆ ಡಿಫ್ರೆಂಟ್ ಆಗಿದೆ? rote memory and abstract reasoning, linguistic and spatial ability, identifying, understanding, managing feelings, ಹಾಗೇನೆ ನ್ಯೂಮರಿಕಲ್ ಫ್ಲೂಯೆನ್ಸಿ ಅಂತ ಬರ್ತಾ ಇದೆ. ಯಾಂತ್ರಿಕ ನೆನಪು ಮತ್ತು ಆಮೂರ್ತ ತರ್ಕ, ಶಾಬ್ದಿಕ ಮತ್ತು ಸ್ಥಳೀಯ ಸಾಮರ್ಥ್ಯ, ತನ್ನಲ್ಲಿ ಮತ್ತು ಇತರರಲ್ಲಿ ಭಾವನೆಗಳನ್ನು ಗುರುತಿಸುವುದು, ಅರ್ಥ ಮಾಡಿಕೊಳ್ಳುವುದು, ನಿರ್ವಹಿಸುವುದು, ಸಂಖ್ಯಾತ್ಮಕ ನಿರ್ಗಳತೆ ಮತ್ತು ವೈಜ್ಞಾನಿಕ ತರ್ಕ. ಹೀಗೆ 4 ಅಂಶಗಳ ಮೇಲೆ ಪ್ರಶ್ನೆಗಳಿದೆ. ನೀವು ಯಾವುದನ್ನ ನೀವು EQ, IQ ಯಾವುದು ಭಿನ್ನವಾಗಿದೆ ಅಂತ ಹೇಳ್ತೀರಾ? ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ನಂಬರ್ ಸಿ ಅಂತ ನಾವು ಹೇಳೋದು ಕರೆಕ್ಟ್ ಆಗಿದೆ. ಯಾಕೆ ಸಿ ಅಂದ್ರೆ, ನೋಡಿ, ಎರಡೂ ಇಂಟೆಲಿಜೆನ್ಸ್ ಇದೆ, EQ ಮತ್ತೆ IQ. ಇದರಲ್ಲಿ ಈ ಎರಡರಲ್ಲೂ ಕೂಡ ಇವೆಲ್ಲ ಅಂಶಗಳು ಇರುತ್ತೆ. ಆದ್ರೆ IQ ಅಲ್ಲಿ ಈ ಅಂಶ ಇರೋದಿಲ್ಲ. ಇನ್ನೊಬ್ಬರ ಭಾವನೆಗಳನ್ನ ಗುರ್ತು ಮಾಡೋದು, ಅರ್ಥ ಮಾಡ್ಕೊಳ್ಳೋದು, ಅದಕ್ಕೆ ಸ್ಪಂದನೆ ಮಾಡೋದು, ಐಡೆಂಟಿಫೈಯಿಂಗ್, ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಮ್ಯಾನೇಜಿಂಗ್ ಫೀಲಿಂಗ್ಸ್ ಈಸ್ ನಾಟ್, ಯು ಕ್ಯಾನಾಟ್ ಫೈಂಡ್ ಇಟ್ ಇನ್ IQ. ಅಲ್ಲಿ ಇದು ಸಿಗಲ್ಲ.
ಓನ್ಲಿ ಯು ಫೈಂಡ್ ಇಟ್ ಇನ್ EQ ಅಲ್ಲಿ ಸಿಗುತ್ತೆ. ನೋಡಿ, ಟ್ರೆಡಿಷನಲ್ IQ ಏನ್ ಮಾಡುತ್ತೆ? ಟ್ರೆಡಿಷನಲ್ IQ ಒಬ್ಬ ವ್ಯಕ್ತಿಯ ಜ್ಞಾನಾತ್ಮಕ ಅಂದ್ರೆ ಕಾಗ್ನಿಟಿವ್ ಸ್ಕಿಲ್ಸ್, ಅಂದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ, ಲ್ಯಾಂಗ್ವೇಜ್ ಅಲ್ಲಿ, ಲಾಜಿಕ್ ಅಲ್ಲಿ ಅವ್ನು ಹೇಗಿದ್ದಾನೆ ಅನ್ನೋದನ್ನ ಮೆಜರ್ ಮಾಡುತ್ತೆ. ಯಾವುದು? ಟ್ರೆಡಿಷನಲ್ IQ. ಆದ್ರೆ EQ ಏನ್ ಮಾಡುತ್ತೆ? ಅವನ ಅಫೆಕ್ಟಿವ್ ಡೊಮೈನ್ ಅಂತ ಕರೀತಾರೆ. ಅಂದ್ರೆ ಅವನು ಭಾವನಾತ್ಮಕ, ಸಾಮಾಜಿಕ ಕ್ಷೇತ್ರಗಳ ಮೇಲೆ ಕೇಂದ್ರೀಕರಿಸುತ್ತೆ. ನಾವು ಇನ್ನೊಂದು ರೀತಿ ಹೇಳ್ಬಹುದು ಅಂದ್ರೆ EQ ಹಾರ್ಟ್ ಆಕ್ಚುಲಿ ಹಾರ್ಟ್ ಥಿಂಕ್ ಮಾಡಲ್ಲ. ಯೂಶಲಿ ನಾವು ಟ್ರೆಡಿಷನಲ್ ಏನ್ ಅನ್ಕೊಳ್ತೀವಿ, ಒಬ್ಬ ಮನಸ್ಸಿನಿಂದ ಅಂತಕೊಂಡಾಗೆಲ್ಲ ಹಾರ್ಟ್ ಹೇಳ್ತೀವಿ. EQ ಹಾರ್ಟ್ ಓರಿಯೆಂಟೆಡ್ ಥಿಂಗ್ಸ್ ಮೇಲೆ ವರ್ಕ್ ಮಾಡಿದ್ರೆ, IQ ಮೈಂಡ್ ಓರಿಯೆಂಟೆಡ್ ಮೇಲೆ ಮಾಡುತ್ತೆ. ಐ ನೋ ಸೈಕಾಲಜಿಕಲಿ ಹಾರ್ಟ್ ಯಾವತ್ತು ಥಿಂಕ್ ಮಾಡೋದಿಲ್ಲ, ಅದು ಪಂಪ್ ಮಾಡುತ್ತೆ. ಇಟ್ ಓನ್ಲಿ ಪಂಪ್ಸ್ ಬ್ಲಡ್. ಆದ್ರೂ ಕೂಡ ನಾವೆಲ್ಲ ಹಾರ್ಟ್ ಇಲ್ವೇನೋ ಅನ್ನೋ ಮಾತನ್ನ ಹೇಳ್ತಾ ಹೋಗ್ತೀವಿ. ಓಕೆ, ನೋಡಿ ಆರಂಭದಲ್ಲಿ ಏನಾಗ್ತಾ ಇತ್ತು? ಆರಂಭದಲ್ಲಿ ಸೈಕೋಮೆಟ್ರಿಕ್ಸ್ ಮೇಲೆ, ಸ್ಟ್ರಿಕ್ಟ್ ಆಗಿ ಸೈಕೋಮೆಟ್ರಿಕ್ಸ್ ಮೇಲೆ ಯಾವುದನ್ನ ನಾವು ಅಳೆಯಲಿಕ್ಕೆ ಸಾಧ್ಯ ಆಗುತ್ತೋ ಅದ್ರ ಮೇಲೆ ಫೋಕಸ್ ಮಾಡ್ತಾ ಇತ್ತು ಸೈಕಾಲಜಿ. ಇತ್ತೀಚೆಗೆ ಏನಾಗಿದೆ? ಹೋಲಿಸ್ಟಿಕ್ ಹ್ಯೂಮನ್ ಬಿಹೇವಿಯರ್ ಮ್ಯಾನೇಜ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಅಂದ್ರೆ ಸಂಪೂರ್ಣ ವ್ಯಕ್ತಿತ್ವದ ಮೇಲೆ ನಾವು ಫೋಕಸ್ ಮಾಡ್ತಾ ಹೋಗ್ತಾ ಇದ್ವಿ. ಅದಕ್ಕೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಸೆಲ್ಫ್ ಅವೇರ್ನೆಸ್ ಅಂತ ಬರುತ್ತೆ, ಮತ್ತೆ ಎಂಪತಿ ಅಂತ ಬರುತ್ತೆ. ಇವೆರಡು ಕಾನ್ಸೆಪ್ಟ್ಗಳು ನಿಮಗೆ EQ ಅಂದ್ರೆ ಎಮೋಷನಲ್ ಇಂಟೆಲಿಜೆನ್ಸ್ ತಿಳ್ಕೊಳ್ಳೋದ್ರಲ್ಲಿ, ಅಂದ್ರೆ ಭಾವನಾತ್ಮಕ ಬುದ್ಧಿಶಕ್ತಿಯನ್ನ ತಿಳ್ಕೊಳ್ಳೋದ್ರಲ್ಲಿ ಈ ಎರಡು ಅಂಶಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೆಲ್ಫ್ ಅವೇರ್ನೆಸ್ ಅಂದ್ರೆ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳೋದು, ಅಂಡರ್ಸ್ಟ್ಯಾಂಡಿಂಗ್ ಒನ್ ಸೆಲ್ಫ್. ಎಂಪತಿ ಅಂತ ಮತ್ತೊಂದು ಪದ ಬರುತ್ತೆ. ಓಕೆ, ಓಕೆ, ಮುಂದಿನ ಪ್ರಶ್ನೆ ನಿಮಗೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಜಸ್ಟ್ ಅ ಸೆಕೆಂಡ್, ಒಂದು ಸಣ್ಣ ಇದೆ, ಸ್ವಲ್ಪ ಓದ್ಕೊಳ್ಳಿ. ನಾನು ನಿಮಗೆ ಇದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಡಿಸ್ಕ್ರೈಬ್ಸ್ ರಿಲೇಶನ್ಶಿಪ್ ಬಿಟ್ವೀನ್ ಕ್ರಿಯೇಟಿವಿಟಿ ಅಂಡ್ ಇಂಟೆಲಿಜೆನ್ಸ್ ಅಕ್ಯುರೇಟ್ಲಿ ಬೇಸ್ಡ್ ಆನ್ ಸೈಕಾಲಜಿಕಲ್ ರಿಸರ್ಚ್? ಮನೋವೈಜ್ಞಾನಿಕ ಸಂಶೋಧನೆಯ ಆಧಾರದ ಮೇಲೆ ಸೃಜನಶೀಲತೆ ಮತ್ತು ಬುದ್ಧಿಶಕ್ತಿ ನಡುವಿನ ಸಂಬಂಧವನ್ನ ಯಾವುದು ನಿಖರವಾಗಿ ಹೇಳುತ್ತೆ? ಅಂದ್ರೆ ಸೃಜನಶೀಲತೆ ಮತ್ತು ಬುದ್ಧಿಶಕ್ತಿ ಇವೆರಡು ನಡುವೆ ಒಂದು ಸಂಬಂಧ ಇದೆ. ದೇರ್ ಇಸ್ ಎ ರಿಲೇಶನ್ಶಿಪ್ ಬಿಟ್ವೀನ್ ಕ್ರಿಯೇಟಿವಿಟಿ ಅಂಡ್ ಇಂಟೆಲಿಜೆನ್ಸ್. ಈ ಕೆಳಗಿನ ಯಾವ ಡೆಫಿನೇಷನ್ ಇವುಗಳ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಡ್ತದೆ? ಇದು ನಿಮಗೆ ಇಂಪಾರ್ಟೆಂಟ್. ಕ್ರಿಯೇಟಿವಿಟಿ ಮತ್ತೆ ಇಂಟೆಲಿಜೆನ್ಸ್ ಬಗ್ಗೆ ಯಾವುದು ಡೆಫಿನೇಷನ್ ಹೇಳುತ್ತೆ? ಬೇಗ ಹೇಳಿ. ಇಲ್ಲಿ ರೈಟ್ ಆನ್ಸರ್ ಏನಿದೆ? ಹೈಲಿ ಇಂಟೆಲಿಜೆಂಟ್ ಪೀಪಲ್ ಆರ್ ಆಲ್ವೇಸ್ ಹೈಲಿ ಕ್ರಿಯೇಟಿವ್. ತುಂಬಾ ಬುದ್ಧಿವಂತರು ತುಂಬಾ ಕ್ರಿಯೇಟಿವ್ ಆಗಿರ್ತಾರೆ ಅನ್ನೋದು ಒಂದು ಪ್ರಶ್ನೆ. ಕ್ರಿಯೇಟಿವ್ ರಿಕ್ವೈರ್ಸ್ ಮಿನಿಮಮ್ ಥ್ರೆಶೋಲ್ಡ್ ಆಫ್ ಇಂಟೆಲಿಜೆನ್ಸ್ ಬಟ್ IQ ಡಸ್ ನಾಟ್ ಗ್ಯಾರಂಟಿ ಹೈ ಕ್ರಿಯೇಟಿವಿಟಿ. IQ ಇದ್ದವರೆಲ್ಲ ಅಂದ್ರೆ ತುಂಬಾ ಇಂಟೆಲಿಜೆನ್ಸ್ ಇರೋರು, IQ ಚೆನ್ನಾಗಿರೋರೆಲ್ಲ ಕ್ರಿಯೇಟಿವ್ ಅಲ್ಲ. ದೇರ್ ಇಸ್ ನೋ ಕೋರಿಲೇಷನ್. ಇದರಲ್ಲಿ ಯಾವುದೇ ಸಂಬಂಧ ಇಲ್ಲ. ಕ್ರಿಯೇಟಿವ್ ಪೀಪಲ್ ಜನರಲಿ ಹ್ಯಾವ್ ಬಿಲೋ ಅವರೇಜ್ ಇಂಟೆಲಿಜೆನ್ಸ್. ಕ್ರಿಯೇಟಿವ್ ಜನರಿಗೆ ಬಿಲೋ ಇಂಟೆಲಿಜೆನ್ಸ್ ಇರುತ್ತೆ ಅನ್ನೋಂಥದ್ದು ನಾಲ್ಕು ಕೂಡ ಒಂದಕ್ಕೊಂದು ವಿಭಿನ್ನವಾದಂತಹ ಮನೋಧೋರಣೆ ಇದೆ. ಹೌದ್ರಾ?
ಆದ್ರೆ ನನಗೆ ಗೊತ್ತಿರೋ ಪ್ರಕಾರ ನಿಮಗೆ ನೀವು ಕ್ರಿಯೇಟಿವ್ ಆಗಿದ್ರೆ, ನೀವು ಕ್ರಿಯೇಟಿವ್ ಜನರೆಲ್ಲ ಟ್ಯಾಲೆಂಟೆಡ್, ಯಾರೆಲ್ಲ ಕ್ರಿಯೇಟಿವ್ ಇದ್ದಾರೆ ಅವರೆಲ್ಲ ಟ್ಯಾಲೆಂಟೆಡ್ ಇದ್ದೇ ಇರ್ತಾರೆ. ಆದ್ರೆ ಟ್ಯಾಲೆಂಟೆಡ್ ಇದ್ದಾರೆಲ್ಲ ಕ್ರಿಯೇಟಿವ್ ಆಗಿರ್ಬೇಕು ಅಂತ ಇಲ್ಲ. ಗೊತ್ತಾಯ್ತಾ? ಅಂದ್ರೆ ಒಬ್ಬ ಒಬ್ಬ ಇದ್ದಾನೆ, ಒಬ್ಬ ವ್ಯಕ್ತಿ ಇದ್ದಾನೆ, ಇವನ IQ 150 ಇದೆ, ಇವನ IQ 150 ಅಬೋ ಇದೆ. ಹಾಗೆ ಅಂದ್ರೆ ಇವ್ನು ಕ್ರಿಯೇಟಿವ್ ಇರಕ್ ಸಾಧ್ಯನಾ? ಕ್ರಿಯೇಟಿವ್ ಇರ್ಬೋದಾ? ಚಾನ್ಸೇ ಇಲ್ಲ. ಎಲ್ಲಾ IQ ಹೆಚ್ಚಿರೋ ವ್ಯಕ್ತಿಗಳೆಲ್ಲ ಕ್ರಿಯೇಟಿವ್ ಇರ್ಬೇಕು ಅಂತ ಇಲ್ಲ. ಆದ್ರೆ ಎಲ್ಲಾ ಕ್ರಿಯೇಟಿವ್ ಜನರು IQ ಚೆನ್ನಾಗಿರುತ್ತೆ. ಅವ್ರು ತುಂಬಾ ಕ್ರಿಯೇಟಿವ್ ಯಾರಿರ್ತಾರೆ ಅವ್ರ IQ ಚೆನ್ನಾಗಿದ್ದೇ ಇರುತ್ತೆ. ಹಾಗಾಗಿ ಬಿ ಏನಿದೆ, ಬಿ ರೈಟ್ ಆನ್ಸರ್ ಇದೆ. ಸೃಜನಶೀಲತೆಗೆ ಕನಿಷ್ಠ ಮಿತಿಯ ಬುದ್ಧಿಶಕ್ತಿ ಅಗತ್ಯವಿರುತ್ತೆ. ಒಬ್ಬ ಸೃಜನಶೀಲ ಇದ್ದಾನೆ ಅಂದ್ರೆ ಅವನಿಗೆ ಎಷ್ಟಾದ್ರೂ IQ ಇದ್ದೇ ಇರುತ್ತೆ. ಮಿನಿಮಮ್ IQ ಅಂತೂ ಇದ್ದೇ ಇರುತ್ತೆ. ಇದು ಅಂದ್ರೆ ಸೃಜನಶೀಲರೆಲ್ಲ ಬುದ್ಧಿವಂತರು, ಎಲ್ಲ ಬುದ್ಧಿವಂತರೆಲ್ಲ ಸೃಜನಶೀಲರಲ್ಲ. ಆಲ್ ಕ್ರಿಯೇಟಿವ್ ಪೀಪಲ್ ಆರ್ ಇಂಟೆಲಿಜೆಂಟ್, ಬಟ್ ಆಲ್ ಇಂಟೆಲಿಜೆಂಟ್ ಪೀಪಲ್ ಆರ್ ನಾಟ್ ಕ್ರಿಯೇಟಿವ್. ಗೊತ್ತಾಯ್ತರಲ್ಲ? ಇದು ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನೋಡಿ, ಕ್ರಿಯೇಟಿವಿಟಿ ಏನನ್ನ ಡಿಮ್ಯಾಂಡ್ ಮಾಡುತ್ತೆ? ಒರಿಜಿನಾಲಿಟಿನ ಡಿಮ್ಯಾಂಡ್ ಮಾಡುತ್ತೆ. ಅಂದ್ರೆ ಸ್ವಂತವಾಗಿ ಯೋಚಿಸುವ ಶಕ್ತಿಯನ್ನ. ಇಂಟೆಲಿಜೆನ್ಸ್ ಏನ್ ಡಿಮ್ಯಾಂಡ್ ಮಾಡುತ್ತೆ? ಎನಾಲಿಟಿಕಲ್ ಲಾಜಿಕ್ ಅನ್ನ ಡಿಮ್ಯಾಂಡ್ ಮಾಡುತ್ತೆ. ಅಂದ್ರೆ ನೀವು ವಿಮರ್ಶೆ ಮಾಡುವ ವಿಷಯಗಳನ್ನ ವಿಮರ್ಶೆ ಮಾಡಿ ಅರ್ಥ ಮಾಡಿಕೊಳ್ಳುವ ಒಂದು ಸಾಮರ್ಥ್ಯವನ್ನು ಒಳಗೊಂಡಿರುತ್ತೆ. ಇದು ಎರಡು ಇಂಪಾರ್ಟೆಂಟ್ ಅಂಶಗಳು. ನೋಡಿ, ಥ್ರೆಶೋಲ್ಡ್ ಆಫ್ ಹೈಪೋಥಿಸಿಸ್ ಅಂತ ಹೇಳ್ತಾರೆ. ಆ ಮಿನಿಮಮ್ ಲೆವೆಲ್ ಆಫ್ ಇಂಟೆಲಿಜೆನ್ಸ್ ಅಂದ್ರೆ ನಾವು 120ನ ಮಿನಿಮಮ್ ಲೆವೆಲ್ ಆಫ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಇದು ಬೇಕೇ ಬೇಕು. ನೀವು ಕ್ರಿಯೇಟಿವ್ ಆಗಿರ್ಬೇಕು ಅಂತಂದ್ರೆ ಇಷ್ಟಾದ್ರೂ ಇರ್ಲೇಬೇಕು. ಅಬೌವ್ ದಿಸ್ ಥ್ರೆಶೋಲ್ಡ್ ಕೋರಿಲೇಷನ್, ಇದ್ರ ಮೇಲೆ ಕೂಡ ನೋಡಿ, ಮಿನಿಮಮ್ 120 ಯಾರೆಲ್ಲ ಕ್ರಿಯೇಟಿವ್ ಅಂತ ಯಾರನ್ನ ಗುರುತಿಸ್ತೀವಿ ಪ್ರಪಂಚದಲ್ಲಿ, ಅವ್ರ ಇಂಟೆಲಿಜೆನ್ಸ್ 120 ಮೇಲೆ ಇರುತ್ತೆ. ಓಕೆ, ಇದು ಥ್ರೆಶೋಲ್ಡ್ ಅಂತ ನಾವು ಕರಿತೀವಿ. ಇದೊಂದು ಥ್ರೆಶೋಲ್ಡ್ ಬಹಳ ಇಂಪಾರ್ಟೆಂಟ್ ಇದೆ. ನೋಡಿ, ಇಲ್ಲಿ ನಾವು ಎರಡು ಅಂಶಗಳ ಬಗ್ಗೆ ಫೋಕಸ್ ಮಾಡ್ತೀವಿ. ಕ್ರಿಯೇಟಿವ್ ಜನರ ಬಗ್ಗೆ ಮಾತಾಡುವಾಗ ಎರಡು ವಿಷಯಗಳಿದೆ. ಒಂದು ಡೈವರ್ಜೆಂಟ್ ಥಿಂಕಿಂಗ್ ಅಂದ್ರೆ ಭಿನ್ನ ಆಲೋಚನೆ, ಇನ್ನೊಂದು ಕಾನ್ವರ್ಜೆಂಟ್ ಥಿಂಕಿಂಗ್ ಏಕಮುಖ ಆಲೋಚನೆ. ಈ ಎರಡೂ ಕೂಡ ಬೇಕಾಗುತ್ತೆ. ಏನ್ ಸರ್ ಈಗ ಅಂದ್ರೆ ಏನು? ರಿಕ್ವೈರ್ಡ್ ಫಾರ್ ಕ್ರಿಯೇಟಿವಿಟಿ. ನಿಮಗೆ ಒಂದು ಸಮಸ್ಯೆ ನಿಮ್ಮ ಎದುರಿಗಿದೆ. ಈ ಸಮಸ್ಯೆಗೆ ಅವರು ಹಲವು ರೀತಿಯಲ್ಲಿ ಪರಿಹಾರ ಕಂಡುಕೊಳ್ತಾರೆ. ಒಂದು ಸಮಸ್ಯೆ ಆದ್ರೆ ಅವ್ರಿಗೆ ಪರಿಹಾರ ವಿಭಿನ್ನವಾಗಿರುತ್ತೆ. 1 2 3 4 4 ಪರಿಹಾರಗಳು ಇರ್ಬೋದು, ಹೆಚ್ಚು ಪರಿಹಾರಗಳು ಇರ್ಬೋದು. ಈ ರೀತಿ ಒಂದು ಸಮಸ್ಯೆಗೆ ಹಲವಾರು ರೀತಿಯ ಪರಿಹಾರಗಳನ್ನ ಹುಡುಕೋ ಸಾಮರ್ಥ್ಯಕ್ಕೆ ಡೈವರ್ಜೆಂಟ್ ಥಿಂಕಿಂಗ್ ಅಂತ ಕರೀತಾರೆ. ಕಾನ್ವರ್ಜೆಂಟ್ ಥಿಂಕಿಂಗ್ ಅಂದ್ರೆ ಏನು? ಅವರಿಗೆ ನೀವು 10 ಆಪ್ಷನ್ಸ್ ಕೊಡಿ ಅಥವಾ 4 ಆಪ್ಷನ್ಸ್ ಕೊಡಿ. ಯಾವುದೋ ಒಂದು ಪ್ರಶ್ನೆಗೆ ಅವರಿಗೆ ಸಾಕಷ್ಟು ಏನ್ ಕೊಡಿ, ಉದಾಹರಣೆಗೆ ಒಂದು ಪ್ರಶ್ನೆ ಇದೆ, ಒಂದು ಕ್ವಶನ್ ಇದೆ, ಅದಕ್ಕೆ ಉತ್ತರ ಅವರು 4 ಪ್ರಶ್ನೆಗಳು ಕೊಟ್ರೆ ಅದರಲ್ಲಿ ಸರಿಯಾದ ಉತ್ತರನೇ ಹುಡುಕ್ತಾರೆ. ಇದನ್ನ ನಾವೇನಂತ ಕರಿತೀವಿ? ಕಾನ್ವರ್ಜೆಂಟ್ ಥಿಂಕಿಂಗ್ ಅಂತ ಕರಿತೀವಿ. ಕಾನ್ವರ್ಜೆಂಟ್ ಥಿಂಕಿಂಗ್. ಹಾಗಾಗಿ ನೋಡಿ, ಎಕ್ಸಾಮ್ ಅಲ್ಲಿ ಗಿಫ್ಟೆಡ್ ಮತ್ತೆ ಕ್ರಿಯೇಟಿವ್ ಎರಡೂ ಕೂಡ ವಿಭಿನ್ನ ಪದಗಳು. ಅಂದ್ರೆ ಸೃಜನಶೀಲರು, ಪ್ರತಿಭಾವಂತ ವಿದ್ಯಾರ್ಥಿಗಳು ಎರಡೂ ಕೂಡ ವಿಭಿನ್ನ ವರ್ಗ. ಅದು ಗಿಫ್ಟೆಡ್ ಚಿಲ್ಡ್ರನ್ ಆರ್ ನಾಟ್ ನೆಸರ್ಲಿ ಕ್ರಿಯೇಟಿವ್ ಅಂಡ್ ಕ್ರಿಯೇಟಿವ್ ಸ್ಟೂಡೆಂಟ್ಸ್ ನೀಡ್ ನಾಟ್ ಟು ಬಿ ಗಿಫ್ಟೆಡ್. ಅಂದ್ರೆ ಯಾರು ಸೃಜನಶೀಲ ವಿದ್ಯಾರ್ಥಿಗಳು ಇರ್ತಾರೆ ಅಥವಾ ಅವರು ಪ್ರತಿಭಾವಂತರು ಆಗ್ಬೇಕು ಅಂತಾನೆ ಇಲ್ಲ, ಪ್ರತಿಭಾವಂತರೆಲ್ಲ ಸೃಜನಶೀಲರು ಆಗ್ಬೇಕಂತನೂ ಇಲ್ಲ. ಓಕೆ, ಎರಡೂ ಕೂಡ ವಿಭಿನ್ನ ಹಂತಗಳು. ಮುಂದಿನ ಪ್ರಶ್ನೆ ಹೋಗೋಣ. ಆ ಗಿಫ್ಟೆಡ್ ಚೈಲ್ಡ್ ಈಸ್ ಈಸಿಲಿ ಬೋರ್ಡ್ ಇನ್ ರೆಗ್ಯುಲರ್ ಕ್ಲಾಸ್ ರೂಮ್ ಬಿಕಾಸ್. ಒಬ್ಬ ತುಂಬಾ ಈಸಿಲಿ ಏನಾಗ್ತದೆ, ನಾವು ಬಹಳಷ್ಟು ವಿದ್ಯಾರ್ಥಿಗಳು ನೋಡ್ತೀವಿ, ಆ ಮಗು ತುಂಬಾ ಬುದ್ಧಿವಂತ ಇರುತ್ತೆ, ಆದ್ರೆ ತರಗತಿಯಲ್ಲಿ ಅದು ಒಂದ್ ಮೂಲೆಯಲ್ಲಿ ಸುಮ್ಮನೆ ಬೇಸರದಲ್ಲಿ ಕೂತಿರುತ್ತೆ. ಅಂದ್ರೆ ರೆಗ್ಯುಲರ್ ಕ್ಲಾಸ್ ರೂಮ್ ಅಲ್ಲಿ ಅದಕ್ಕೆ ಯಾಕೆ ಬೇಸರ ಇದೆ? ಅದು ತುಂಬಾ ಸ್ಲೋ ಆಗಿ ಥಿಂಕ್ ಮಾಡುತ್ತೆ, ಹಾಗಾಗಿ ಅದಕ್ಕೆ ಬೇಸರ ಬರುತ್ತೆ.
He thinks slower than other children, so he is bored. The classroom activities do not challenge his high cognitive ability. ಅವರ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ತರಗತಿಯಲ್ಲಿರುವಂತಹ ಚಟುವಟಿಕೆಗಳು ಅವನನ್ನ ಏನ್ ಮಾಡ್ತಾ ಇಲ್ಲ, ಅವನ ಸಾಮರ್ಥ್ಯಕ್ಕೆ ಸವಾಲು ಹಾಕ್ತಾ ಇಲ್ಲ. ಹಾಗಾಗಿ ಅವನು ಡಲ್ ಆಗಿ ಕೂತಿದ್ದಾನೆ. ಈ ಹ್ಯಾಸ್ ಲೋ ಜನರಲ್ ಇಂಟೆಲಿಜೆನ್ಸ್. ಅವನಲ್ಲಿ ಜಿ ಫ್ಯಾಕ್ಟರ್ ತುಂಬಾ ಕಡಿಮೆ ಇದೆ, ಅವನಲ್ಲಿ ಸಾಮಾನ್ಯ ಬುದ್ಧಿಶಕ್ತಿ ಕಡಿಮೆ ಇದೆ. ಹಾಗಾಗಿ ಈ ಡಿಸ್ಲೈಕ್ಸ್ ಲರ್ನಿಂಗ್, ಅವನಿಗೆ ಕಲಿಯೋದ್ರಲ್ಲಿ ಇಷ್ಟ ಇಲ್ಲ ಅಂತ ಇದೆ. ಇಲ್ಲಿ ರೈಟ್ ಆನ್ಸರ್ ಯಾವ್ದಾಗುತ್ತೆ? ಆಪ್ಷನ್ ಬಿ ಆಗುತ್ತೆ. ಆಪ್ಷನ್ ಬಿ ಆಗುತ್ತೆ. ನೋಡಿ, ಇದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಗಿಫ್ಟೆಡ್ ಅಂದ್ರೆ ಯಾರು? ಗಿಫ್ಟೆಡ್ ಚಿಲ್ಡ್ರನ್ ಪ್ರೊಸೆಸ್ ಇನ್ಫಾರ್ಮೇಶನ್ ಮಚ್ ಫಾಸ್ಟರ್ ದ್ಯಾನ್ ದೇರ್ ಪಿಯರ್ಸ್. ನೋಡಿ, ಯಾವ ತರಗತಿಯಲ್ಲಿ ಗಿಫ್ಟೆಡ್ ಮಕ್ಕಳು ಇರ್ತಾರೆ, ಪ್ರತಿಭಾವಂತರು, ಅವರು ಬೇಗ ಎಲ್ಲದನ್ನು ಕಲಿತಾರೆ. ಒಂದು ತರಗತಿಯಲ್ಲಿ ಒಂದು ಮಗು ಇದೆ, ನಮ್ಮ ತರಗತಿಯಲ್ಲಿ ನೋಡ್ತೀವಿ, ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳನ್ನು ನೋಡಿದಾಗ ಏನಾಗುತ್ತೆ ಅಂದ್ರೆ, ಒಂದು ತರಗತಿಯಲ್ಲಿ ಒಂದು 3 ವಿದ್ಯಾರ್ಥಿಗಳು ಅಥವಾ 2 ವಿದ್ಯಾರ್ಥಿಗಳು ತುಂಬಾ ಬೇಗ ಎಲ್ಲದನ್ನು ಕಲಿತಾರೆ. ಆದ್ರೆ ಅದೇ ತರಗತಿಯಲ್ಲಿ ಒಂದಿಷ್ಟು ವಿದ್ಯಾರ್ಥಿಗಳು ಇರ್ತಾರೆ, ಅವರಿಗೆ 100 ಸರಿ ಕೂಡ ಹೇಳಿದ್ರು ಕೂಡ ಆ ವಿಷಯಗಳನ್ನ ಕಲಿಯೋಲ್ಲ. ಇವರನ್ನ ಅಂದ್ರೆ 100 ಸರಿ ಹೇಳಿ ಕಲಿಯದ ವಿದ್ಯಾರ್ಥಿಗಳನ್ನ ಈ ಒಂದೇ ಸರಿ ಹೇಳಿ ಅರ್ಥ ಮಾಡ್ಕೊಳ್ಳುವಂತ ವಿದ್ಯಾರ್ಥಿಗಳ ಜೊತೆಗೆ ಕೂರಿಸಿದಾಗ ಏನಾಗುತ್ತೆ, ಈ ಗಿಫ್ಟೆಡ್ ಚಿಲ್ಡ್ರನ್ಗೆ ಬೇಸರ ಅನಿಸುತ್ತೆ. ಈ ಏನಪ್ಪ ಟೀಚರ್ ಸ್ಪೀಡ್ ಆಗಿ ಮೂವ್ ಆಗ್ತಾ ಇಲ್ಲ, ಹೊಸ ವಿಷಯಗಳನ್ನ ಹೇಳ್ತಾನೆ ಇಲ್ಲಲ್ಲ, ಹೇಳಿದ್ದೇನೆ ಹೇಳ್ತಾರಲ್ಲ ಅಂತ ಅವನಿಗೆ ಬೇಸರ ಆಗುತ್ತೆ. ಯಾಕಂದ್ರೆ ಕ್ಲಾಸ್ ರೂಮ್ ಅಲ್ಲಿ ಕೊಡುವಂತ ಆಕ್ಟಿವಿಟೀಸು ಈ ಗಿಫ್ಟೆಡ್ ಚಿಲ್ಡ್ರನ್ಗೆ ಬೋರ್ ಅನ್ಸಕ್ಕೆ ಶುರು ಮಾಡುತ್ತೆ. ಯಾಕಂದ್ರೆ ಕ್ಲಾಸ್ ರೂಮ್ ಸ್ಲೋ ಆಗಿ ಹೋಗ್ತಾ ಇರುತ್ತೆ. ಬೇಗ ಹೇಳ್ಮರೆ ಎಂತದು ಅಂತ ಹೇಳ್ತಾರೆ. ಆ ಸ್ಟ್ಯಾಂಡರ್ಡ್ ಸ್ಲೋ ಪೇಸ್ಡ್ ಕ್ಲಾಸ್ ರೂಮ್ ಕೆನಾಟ್ ಪ್ರೊವೈಡ್ ಇಂಟೆಲೆಕ್ಚುಯಲ್ ಸ್ಟಿಮ್ಯುಲೇಷನ್ ದೇ ಕ್ರೇವ್. ದೇ ವಾಂಟ್ ಇಂಟೆಲೆಕ್ಚುಯಲ್ ಸ್ಟಿಮ್ಯುಲೇಷನ್, ಬಟ್ ದ ಕ್ಲಾಸ್ ರೂಮ್ ಈಸ್ ನಾಟ್ ಪ್ರೊವೈಡಿಂಗ್ ದಟ್. ತರಗತಿಯಲ್ಲಿ ನಡೀತಿರುವಂತಹ ಒಂದು ಚಟುವಟಿಕೆಗಳು ಆ ಲೆವೆಲ್ ಇಲ್ಲದೆ ಇದ್ದಾಗ ಅವನಿಗೆ ಬೇಸರ ಆಗೇ ಆಗುತ್ತೆ. ಇದೆಲ್ಲ ಗಿಫ್ಟೆಡ್ ಚಿಲ್ಡ್ರನ್ಗಳ ಸಮಸ್ಯೆಗಳು. ಓಕೆ, ನೋಡಿ, ಇಲ್ಲಿ ನಿಮಗೆ ಒಂದು ಪ್ರಶ್ನೆ ಬರುತ್ತೆ ಕಣ್ಣೆದುರಿಗೆ. ಏನು? ಹಾಗಾದ್ರೆ ಗಿಫ್ಟೆಡ್ ಮಕ್ಕಳಿಗೆ ಏನ್ ಬೇಕು ಸರ್? ಏನು ಅವ್ರಿಗೇನ್ ಬೇಕು ಅಂದ್ರೆ, ಅವರಿಗೆ ಎನ್ರಿಚ್ಮೆಂಟ್ ಬೇಕು. ಒಂದು ವಿಷಯದ ಬಗ್ಗೆ ನೀವೇನಾದ್ರೂ ಕಾನ್ಸೆಪ್ಟ್ ಹೇಳ್ತಾ ಇದ್ರೆ ಆ ಕಾನ್ಸೆಪ್ಟ್ ಅಲ್ಲಿ ವಿಭಿನ್ನ ವಿಷಯಗಳ ಬಗ್ಗೆ ಆ ಮಗುಗೆ ಹೇಳಿ. ಪುಸ್ತಕದಲ್ಲಿ ಎಷ್ಟಿದೆ ಅಷ್ಟು ಹೇಳಿದ್ರೆ ಆ ಮಗು ಇಷ್ಟಪಡೋಲ್ಲ. ಆ ಮಗುಗೆ ಚಿಂತನೆಗೆ ಹಚ್ಚಿಸ್ಬೇಕು. ಒಂದು ವಿಷಯ ಮತ್ತೊಂದು ವಿಷಯದ ನಡುವೆ ಡಿಫ್ರೆನ್ಸ್ ಗಳನ್ನ ಆ ಮಗುಗೆ ನೀವು ಫೈಂಡ್ ಔಟ್ ಮಾಡಿ ಹೇಳ್ಬೇಕು. ಡಿಫ್ರೆನ್ಸಿಯೇಷನ್ ಆಗ್ಬೇಕು, ಅಥವಾ ಆಕ್ಸಿಲರೇಷನ್ ಅಂತಾರೆ, ವೇಗವರ್ಧನೆ ಆಗ್ಬೇಕು. ನೀವು ನಿಮ್ಮ ಕಂಟೆಂಟ್ ಅನ್ನ ಎನ್ರಿಚ್ ಮಾಡ್ಬೇಕಾಗತ್ತೆ. ಜೊತೆಗೆ ಇನ್ನೊಂದು ಕಾನ್ಸೆಪ್ಟ್ಗೂ ಈ ಕಾನ್ಸೆಪ್ಟ್ ಇರುವಂತ ಡಿಫ್ರೆನ್ಸ್ ಅನ್ನ ಮಗುಗೆ ಹೇಳ್ಬೇಕಾಗತ್ತೆ, ಅಥವಾ ಸ್ಪೀಡ್ ಆಗಿ ಕಂಟೆಂಟ್ ನ ಹೇಳ್ಬೇಕಾಗತ್ತೆ. ಇದು ನಮ್ಮ ಇಂಡಿಯನ್ ಕ್ಲಾಸ್ ರೂಮ್ ಅಲ್ಲ, ವರ್ಲ್ಡ್ ಕ್ಲಾಸ್ ರೂಮ್ ಅಲ್ಲಿ ಹೈ ಪಾಪ್ಯುಲೇಷನ್ ಇರುವ ದೇಶಗಳಲ್ಲಿ ಸಮಸ್ಯೆ. ಒಂದೇ ತರಗತಿಯಲ್ಲಿ ನಾವು 100 ಮಕ್ಕಳು ಇಟ್ಕೊಂಡಿರ್ತೀವಿ, 100 ಮಕ್ಕಳ ಎಬಿಲಿಟಿ ಡಿಫ್ರೆಂಟ್ ಆಗಿರುತ್ತೆ. ಯಾಕಂದ್ರೆ ಪ್ರತಿ ಮಗು ಕೂಡ ಯೂನಿಕ್. ನಾವು 1-to-1 ಕ್ಲಾಸ್ ರೂಮ್ ಇಲ್ಲಿವರೆಗೆ ಮಾಡಕ್ಕಾಗಿಲ್ಲ. ಮುಂದಿನ ಜಗತ್ತಲ್ಲಿ 1-to-1 ಕ್ಲಾಸ್ ರೂಮ್ ಬರುತ್ತೆ. ಮುಂದಿನ 2 ರಿಂದ 3 ವರ್ಷದಲ್ಲಿ ಯಾವುದೇ ಕೋಚಿಂಗ್ ಸೆಂಟರ್ಗಳು ಕೆಲಸ ಮಾಡಲ್ಲ. ಯಾಕಂತ ಅಂದ್ರೆ ಪ್ರತಿಯೊಬ್ಬರಿಗೂ ಅವ್ರದಾದ ಸ್ಪೀಡ್ ಅಲ್ಲಿ ಕೆಲಸ ಮಾಡೋದಕ್ಕೆ ಏಜೆಂಟ್ಗಳು ಬರ್ತಾರೆ. ಟೀಚರ್ ಏಜೆಂಟ್ಗಳು ಅಂದ್ರೆ ಮಗು ಏನೇ ಪ್ರಶ್ನೆ ಕೇಳಿದ್ರು ಅದಕ್ಕೆ ಉತ್ತರ ಹೇಳ್ತಾರೆ ಅಂತ ಏಜೆಂಟ್ಗಳು ಬರ್ತಾ ಹೋಗ್ತಾರೆ. ಇದೆಲ್ಲ ಮುಂದೆ ಆಗುವಂತ ವಿಚಾರಗಳು ಇರ್ಲಿ ಬಿಡಿ. ಮುಂದಿನ ಪ್ರಶ್ನೆಗೆ ಹೋಗೋಣ. Which statement is true regarding the comparison between individual and group intelligence test? ವ್ಯಕ್ತಿಗತ ಮತ್ತು ಸಾಮೂಹಿಕ ಬುದ್ಧಿಶಕ್ತಿ ಪರೀಕ್ಷೆಗಳೇನಿದೆ ಅವುಗಳ ನಡುವಿನ ಹೋಲಿಕೆಗೆ ಸಂಬಂಧಿಸಿದಂತ ನಿಜವಾದ ಹೇಳಿಕೆ ಯಾವುದು? ಅಂದ್ರೆ ಇಲ್ಲಿ ನೀವು ಇಂಡಿವಿಜುವಲ್ ಟೆಸ್ಟ್ ಮತ್ತೆ ಗ್ರೂಪ್ ಟೆಸ್ಟ್ ಇವಕ್ಕೆ ಸಂಬಂಧಪಟ್ಟಂತ ಹೇಳಿಕೆಗಳಿದೆ, ಯಾವುದು ನಿಜ ಅಂತ ನೀವು ಗುರುತಿಸ್ಬೇಕು. ಇಂಡಿವಿಜುವಲ್ ಟೆಸ್ಟ್ ಆರ್ ಚೀಪರ್ ಅಂಡ್ ಈಸಿಯರ್ ಟು ಅಡ್ಮಿನಿಸ್ಟರ್ ದ್ಯಾನ್ ಗ್ರೂಪ್ ಟೆಸ್ಟ್. ಗ್ರೂಪ್ ಟೆಸ್ಟ್ ಗಿಂತ ಇಂಡಿವಿಜುವಲ್ ಟೆಸ್ಟ್ ಮಾಡೋದು ತುಂಬಾ ಸುಲಭ. ಗ್ರೂಪ್ ಟೆಸ್ಟ್ ಜನರಲಿ ಅಲೋ ದ ಎಕ್ಸಾಮಿನರ್ ಟು ಬಿಲ್ಡ್ ಬೆಟರ್ rapport ವಿತ್ ದ ಎಕ್ಸಾಮಿನ್ಸ್. ಗುಂಪು ಪರೀಕ್ಷೆಗಳು
ಏನ್ ಮಾಡುತ್ತೆ, ಎಕ್ಸಾಮಿನ್ ಮಾಡ್ತಿರುವಂತಹ ಅವರಿಗೆ ಒಂದು ಸಂಬಂಧ ಬೆಳೆಸ್ಕೊಳ್ಳೋದಕ್ಕೆ ಅವಕಾಶ ನೀಡುತ್ತೆ. ಅಂದ್ರೆ ಪರೀಕ್ಷೆ ಬರೀತಿರುವ ವಿದ್ಯಾರ್ಥಿ ಜೊತೆಗೆ ಉತ್ತಮ ಸಂಬಂಧ ಬೆಳೆಸ್ಕೊಳ್ಳೋದಕ್ಕೆ ಗುಂಪು ಪರೀಕ್ಷೆಗಳಿಗೆ ಈಸಿ ಆಗುತ್ತೆ. ಇಂಡಿವಿಜುವಲ್ ಟೆಸ್ಟ್ ಲೈಕ್ ಸ್ಟ್ಯಾಂಡ್ ಬಿನೆ ಟೆಸ್ಟ್ ಮಸ್ಟ್ ಬಿ ಅಡ್ಮಿನಿಸ್ಟರ್ಡ್ ಒನ್ ಪರ್ಸನ್ ಅಟ್ ಎ ಟೈಮ್ ಬೈ ಟ್ರೈನ್ಡ್ ಪ್ರೊಫೆಷನಲ್. ಒಬ್ಬ ಟ್ರೈನ್ಡ್ ಪ್ರೊಫೆಷನಲ್ ಮೂಲಕ ತರಬೇತಿ ಹೊಂದಿರುವಂತಹ ವೃತ್ತಿಪರ ವ್ಯಕ್ತಿಯ ಮೂಲಕ ಈ ಇಂಡಿವಿಜುವಲ್ ಟೆಸ್ಟ್, ಫಾರ್ ಎಕ್ಸಾಂಪಲ್ ಸ್ಟ್ಯಾಂಡ್ ಬಿನೆ ಟೆಸ್ಟ್ ಗಳನ್ನು ಮಾಡಬೇಕಾಗುತ್ತೆ. ಗ್ರೂಪ್ ಟೆಸ್ಟ್ ಆರ್ ಬೆಟರ್ ಫಾರ್ ಅಸೆಸಿಂಗ್ ಚಿಲ್ಡ್ರನ್ ವಿತ್ ಅಟೆನ್ಷನ್ ಡಿಫಿಸಿಟ್. ಇಷ್ಟೆಲ್ಲ ಅಂಶಗಳಿದೆ ನೋಡಿ, ಯಾವುದು ಸರಿಯಪ್ಪ? ಕೆಲವು ಮಕ್ಕಳಿಗೆ ಅಟೆನ್ಷನ್ ಡಿಫಿಸಿಟ್ ಇರುತ್ತೆ, ಗಮನ ಕೊರತೆ ಇರುತ್ತೆ. ಗಮನ ಕೊರತೆ ಇರುವಂತ ವಿದ್ಯಾರ್ಥಿಗಳನ್ನ ಅವ್ರನ್ನ ಅಸೆಸ್ ಮಾಡೋದಕ್ಕೆ ಗ್ರೂಪ್ ಟೆಸ್ಟ್ ಬೆಟರ್ ಅಂತ ಇದೆ. ಇದರಲ್ಲಿ ಯಾವುದು ಇವೆರಡು ನಡುವಿನ ಹೋಲಿಕೆ ಹೇಳುತ್ತೆ? ಓಕೆ, ಪ್ರತಿಯೊಬ್ಬರು ಕೂಡ ಉದಾಹರಣೆಗೆ ಇದು ಆಪ್ಷನ್ ಸಿ ಆಲ್ಮೋಸ್ಟ್ ಸರಿ ಅನ್ಸುತ್ತೆ. ಈಗ ಸ್ಟ್ಯಾನ್ಫೋರ್ಡ್ ಬಿನೆ ಟೆಸ್ಟ್ಗಳು ಏನಿದೆ, ಇಂಡಿವಿಜುವಲ್ ಟೆಸ್ಟ್ಗಳನ್ನ ನಾವು ಅಡ್ಮಿನಿಸ್ಟರ್ ಮಾಡೋದಕ್ಕೆ ಟ್ರೈನ್ಡ್ ಪ್ರೊಫೆಷನಲ್ ಬೇಕು ಅನ್ನುವಂಥದ್ದು ಆಲ್ಮೋಸ್ಟ್ ಸರಿ ಅನಿಸ್ತಾ ಇದೆ. ಅದೇ ಕರೆಕ್ಟ್ ಆದಂತ ಉತ್ತರ ಇದೆ ನೋಡಿ. ಎಷ್ಟು ಪ್ರಶ್ನೆ ಏನಿದೆ, ಒಂದು ಬೇಸಿಕ್ ಕಾನ್ಸೆಪ್ಟ್ ಬಗ್ಗೆ ಇದೆ, ಆದ್ರೆ ಡೀಟೇಲ್ಡ್ ಆಗಿದೆ ನೋಡಿ. ಸ್ಟ್ಯಾನ್ಫೋರ್ಡ್ ಬಿನೆ ವೈಯಕ್ತಿಕ ಪರೀಕ್ಷೆಗಳೇನಿದೆ, ಇವುಗಳನ್ನ ನಾವು ಒಂದು ಕಂಟ್ರೋಲ್ಡ್ ಸೆಟ್ಟಿಂಗ್ ಅಲ್ಲಿ ನೀಡಬೇಕಾಗತ್ತೆ. ಅವ್ರನ್ನ ಅಬ್ಸರ್ವ್, ಬಿಹೇವಿಯರ್ ನ ಅಬ್ಸರ್ವ್ ಮಾಡೋದಕ್ಕೆ, ಅವನ ಆಂಗ್ಸೈಟಿ ಲೆವೆಲ್ ಅನ್ನ ಮೆಜರ್ ಮಾಡೋದಕ್ಕೆ, ಹಾಗೇನೆ ಇದಕ್ಕೆ ಎಫರ್ಟ್ ತುಂಬಾನೇ ಬೇಕಾಗುತ್ತೆ, ಹೌದ್ರಾ? ಹಾಗಾಗಿ ಇಂಥ ಇಂಡಿವಿಜುವಲ್ ಟೆಸ್ಟ್ಗಳು ರನ್ ಮಾಡೋದಕ್ಕೆ ಪ್ರೊಫೆಷನಲ್ ಬೇಕಾಗುತ್ತೆ. ಅದರಲ್ಲೂ ಕೂಡ ನೋಡಿ, individual tests like from Binet Simon clinical diagnosis, whereas group test exploded during World War First. ಆರ್ಮಿ ಆಲ್ಫಾ ನೋಡಿ, ಆರ್ಮಿ ಆಲ್ಫಾ ಟೆಸ್ಟ್ ಅಂತ ಬರುತ್ತೆ, ಅದು ಗ್ರೂಪಿಗೆ ಅಡ್ಮಿನಿಸ್ಟರ್ ಮಾಡ್ತಾರೆ. ಹಾಗೇನೆ ಸ್ಟ್ಯಾನ್ಫೋರ್ಡ್ ಬಿನೆ ಟೆಸ್ಟ್ ಗಳನ್ನ ಇಂಡಿವಿಜುವಲ್ ಲೆವೆಲ್ ಅಲ್ಲಿ ಮಾಡ್ತಾರೆ, ಇದು ನೆನ್ಪಿಟ್ಕೊಳ್ಳಿ. ಜೊತೆಗೆ ನೋಡಿ, ಸ್ಟ್ಯಾನ್ಫೋರ್ಡ್ ಬಿನೆ ಅವ್ರದ್ದು 1-to-1 ಟೆಸ್ಟ್, ಒಬ್ಬ ಎಕ್ಸಾಮಿನರ್ ಒಬ್ಬ ಸ್ಟೂಡೆಂಟ್. ಗ್ರೂಪ್ ಟೆಸ್ಟ್ ಗಳನ್ನ ನೀವು ಇಲ್ಲಿ ಒಂದು ಟೆಸ್ಟ್ ಮೂಲಕ ಎಲ್ಲಾರನ್ನು ನಾವು ಮಾಡಬಹುದು. ಯೂಶಲಿ ಪ್ರಪಂಚದಲ್ಲಿ ಹೆಚ್ಚು ಇರದೆ ಗ್ರೂಪ್ ಟೆಸ್ಟ್ ಗಳು ಇರುತ್ತೆ. ಇಂಟರ್ವ್ಯೂಗಳು ಏನಿದೆ ಅವು ಸಿಂಗಲ್ ಇರುತ್ತೆ. ಇರ್ಲಿ, ಟೆಸ್ಟ್ ಗಳು ಅಂತ ಬಂದಾಗ ಸ್ಟ್ಯಾನ್ಫೋರ್ಡ್ ಬಿನೆ ಟೆಸ್ಟ್, ವೆಸ್ಲರ್ ಅವರ ವಿಸ್ಕ್ ಮತ್ತೆ ವೈಸ್ ಟೆಸ್ಟ್ಗಳು, ಇದು ಚಿಲ್ಡ್ರನ್ಗೆ ಇರೋದು, ಇದು ದೊಡ್ಡವರಿಗಿರೋದು ವೈಸ್. ಗ್ರೂಪ್ ಟೆಸ್ಟ್ ಅಂತ ಬಂದ್ರೆ ಆರ್ಮಿ ಆಲ್ಫಾ ಟೆಸ್ಟ್, ರೆವೆನ್ಸ್ ಅವರ ಟೆಸ್ಟ್ಗಳು ಇರುತ್ತೆ. ಇವೆಲ್ಲ ಗ್ರೂಪ್ ಟೆಸ್ಟ್ಗಳಿಂದ ಏನಾಗುತ್ತೆ, ಟೈಮ್ ಸೇವ್ ಆಗುತ್ತೆ, ದುಡ್ಡು ಕೂಡ ಸೇವ್ ಆಗುತ್ತೆ. ಆದ್ರೆ ಕ್ಲಿನಿಕಲ್ ಸ್ಟಡಿ ಮಾಡೋದಕ್ಕೆ ಆಗಲ್ಲ. ಇವುಗಳ ಮೂಲಕ ನೀವು ದುಡ್ಡು ಬೇಕಾಗತ್ತೆ, ಟೈಮನ್ನ ಡೆಡಿಕೇಟ್ ಮಾಡ್ಬೇಕಾಗತ್ತೆ, ಆದ್ರೆ ಕ್ಲಿನಿಕಲ್ ಸ್ಟಡಿಗೆ ಬಳಕೆ ಮಾಡಬಹುದು ಇಂಡಿವಿಜುವಲ್ ಟೆಸ್ಟ್ಗಳನ್ನ. ಓಕೆ, ಹಾಗಾಗಿ ಕ್ಲಿನಿಕಲ್ ಸ್ಟಡಿ ಮಾಡುವಾಗ, ಯಾರನ್ನಾದ್ರೂ ಡಯಾಗ್ನೋಸಿಸ್ ಮಾಡುವಾಗ ಯಾವಾಗಲೂ ಇಂಡಿವಿಜುವಲ್ ಟೆಸ್ಟ್ಗಳನ್ನೇ ಮಾಡ್ತಾರೆ. ಲಾಸ್ಟ್ ಪ್ರಶ್ನೆ ಇವತ್ತಿನ ತರಗತಿ ಇದು, ಯಾಕಂದ್ರೆ ಆಲ್ರೆಡಿ ಇನ್ ಮೆಜರಿಂಗ್ ಇಂಟೆಲಿಜೆನ್ಸ್ ಹೌ ಡಸ್ ವರ್ಬಲ್ ಟೆಸ್ಟ್ ಡಿಫರ್ ಫ್ರಮ್ ಪರ್ಫಾರ್ಮೆನ್ಸ್ ಟೆಸ್ಟ್? ವರ್ಬಲ್ ಟೆಸ್ಟ್ಗೂ ಪರ್ಫಾರ್ಮೆನ್ಸ್ ಟೆಸ್ಟ್ಗೂ ಏನಿದೆ ವ್ಯತ್ಯಾಸ ಅಂತ ಪ್ರಶ್ನೆ. ಬುದ್ಧಿಶಕ್ತಿಯಲ್ಲಿ ಶಾಬ್ದಿಕ ಪರೀಕ್ಷೆ ಮತ್ತು ಪ್ರದರ್ಶನ ಪರೀಕ್ಷೆ ಇದೆ ಅಲ್ಲ, ಅದ್ರ ಬಗ್ಗೆ ಪ್ರಶ್ನೆ ಇದೆ. ವರ್ಬಲ್ ಟೆಸ್ಟ್ಗಳು ಅಬ್ಸ್ಟ್ರಾಕ್ಟ್ ಲಾಜಿಕ್ ಅನ್ನ ಮೆಜರ್ ಮಾಡುತ್ತೆ, ಪರ್ಫಾರ್ಮೆನ್ಸ್ ಟೆಸ್ಟ್ ಸಿಂಪಲ್ ಮೆಮೊರಿನ ಟೆಸ್ಟ್ ಮಾಡುತ್ತೆ ಅಂತ ಆಪ್ಷನ್ 1 ಹೇಳುತ್ತೆ. ವರ್ಬಲ್ ಟೆಸ್ಟ್ ಮಸ್ಟ್ ಬಿ ಇಂಡಿವಿಜುವಲ್. ವರ್ಬಲ್ ಟೆಸ್ಟ್ ಗಳನ್ನ ಇಂಡಿವಿಜುವಲ್ ಆಗಿ, ಪರ್ಫಾರ್ಮೆನ್ಸ್ ಟೆಸ್ಟ್ ಗಳನ್ನ ಗ್ರೂಪ್ ಆಗಿ ನೋಡಿ. ಪರ್ಫಾರ್ಮೆನ್ಸ್ ಟೆಸ್ಟ್ ಗಳನ್ನ ಇಂಡಿವಿಜುವಲ್ ಮಾಡಬೇಕಾಗುತ್ತೆ, ವರ್ಬಲ್ ಟೆಸ್ಟ್ ಗಳನ್ನ ನಾವು ಗ್ರೂಪ್ ಅಲ್ಲಿ ಮಾಡಬಹುದು. ಇದ್ಯಾಕೋ ಹೇಳಿಕೆ ಸೂಕ್ತ ಅನಿಸ್ತಾ ಇಲ್ಲ. ವರ್ಬಲ್ ಟೆಸ್ಟ್ ರಿಕ್ವೈರ್ ರೀಡಿಂಗ್ ಅಂಡ್ ರೈಟಿಂಗ್ ಸ್ಕಿಲ್ಸ್. ಹೌದು, ರೀಡಿಂಗ್ ಮತ್ತು ರೈಟಿಂಗ್ ಸ್ಕಿಲ್ಸ್ ಬೇಕಾಗುತ್ತೆ. ಪರ್ಫಾರ್ಮೆನ್ಸ್ ಟೆಸ್ಟ್ ರಿಕ್ವೈರ್ ಫಿಸಿಕಲ್ ಮ್ಯಾನಿಪುಲೇಷನ್. ಇದು ಆಪ್ಷನ್ ಸಿ ಬಹುತೇಕ ಸರಿ ಇದೆ. ಪರ್ಫಾರ್ಮೆನ್ಸ್ ಟೆಸ್ಟ್ ಆರ್ ಕಲ್ಚರ್ ಬಯಾಸ್ಡ್ ಇರುತ್ತೆ, ವರ್ಬಲ್ ಟೆಸ್ಟ್ ಆರ್ ಕಲ್ಚರ್ ಫೇರ್ ಇರುತ್ತೆ. ಹಾಗೇನಿಲ್ಲ, ಇಲ್ಲಿ ಕೂಡ ಆಪ್ಷನ್ ಸಿ ಸರಿಯಾದ ಉತ್ತರ ಇದೆ. ನಾನು ಆಲ್ರೆಡಿ ನಿಮಗೆ ಮಾರ್ಕ್ಔಟ್ ಮಾಡಿ ಹೇಳಿದ್ದೀನಿ.
ಏನಾಗುತ್ತೆ ನೋಡೋಣ. ನೋಡಿ, ಈ ವರ್ಬಲ್ ಟೆಸ್ಟ್ಗಳೇನಿದೆ ಅವು ರೀಡಿಂಗ್ ಮತ್ತೆ ರೈಟಿಂಗ್ ಅನ್ನ ಡಿಮ್ಯಾಂಡ್ ಮಾಡುತ್ತೆ. ಅಂದ್ರೆ ಓದೋದಕ್ಕೆ ಬರಬೇಕು, ರೈಟಿಂಗ್ ಸ್ಕಿಲ್ ಇರಬೇಕು, ಅವ್ರಿಗೆ ಮಾತ್ರ ವರ್ಬಲ್ ಟೆಸ್ಟ್ಗಳು ಮಾಡ್ಬೋದು. ಪರ್ಫಾರ್ಮೆನ್ಸ್ ಟೆಸ್ಟ್ ಮಾಡುವಾಗ ನಿಮಗೆ ಆ ರೀತಿ ಯಾವ ಅಗತ್ಯನೂ ಇಲ್ಲ. ಅಂದ್ರೆ ಫಿಸಿಕಲ್ ಮ್ಯಾನಿಪುಲೇಷನ್ ಬೇಕಾಗುತ್ತೆ ಒಬ್ಬ ವ್ಯಕ್ತಿ ಸಾಮರ್ಥ್ಯವನ್ನು ಅಳೆಯೋದಕ್ಕೆ. ಉದಾಹರಣೆಗೆ ಸಾಕಷ್ಟು ಪರ್ಫಾರ್ಮೆನ್ಸ್ ಟೆಸ್ಟ್ಗಳು ಮಾಡ್ತಾರೆ. ಈ ಕ್ರಿಕೆಟರ್ಸ್ಗೋಸ್ಕರ ಒಂದು ಟೆಸ್ಟ್ ಮಾಡ್ತಾರೆ. ಅವರ ಸ್ಪೀಡ್ ಹೇಗಿದೆ, ಅವರ ಎಬಿಲಿಟಿ ಹೇಗಿದೆ ಅಂತ ಟೆಸ್ಟ್ ಮಾಡ್ತಾರೆ. ಯೋಯೋ ಟೆಸ್ಟ್ ಅಂತ ಅನ್ಸುತ್ತದೆ. ಯೋಯೋ ಆ ಟೆಸ್ಟ್ ಹೆಸರು ಯೋಯೋ. ನೋಡಿ, ವರ್ಬಲ್ ಟೆಸ್ಟ್ ರಿಲೈ ಆನ್ ಸ್ಕೂಲಿಂಗ್ ಅಂಡ್ ಸ್ಪೆಸಿಫಿಕ್ ಲಿಂಗ್ವಿಸ್ಟಿಕ್ ಬ್ಯಾಕ್ಗ್ರೌಂಡ್ ಕ್ರಿಯೇಟಿಂಗ್ ಇನ್ಹೆರೆಂಟ್ ಬಯಾಸ್. ಏನಾಗುತ್ತೆ, ವರ್ಬಲ್ ಟೆಸ್ಟ್ ಅವರ ಸ್ಕೂಲಿಂಗ್ ಮತ್ತೆ ಅವರ ಸ್ಪೆಸಿಫಿಕ್ ಲಿಂಗ್ವಿಸ್ಟಿಕ್ ಎಬಿಲಿಟಿನ ಫೋಕಸ್ ಮಾಡೋದ್ರಿಂದ ಯೂಶಲಿ ಬಯಾಸ್ಡ್ ಆಗಿರುತ್ತೆ. ನೋಡಿ, ಕೆಲವೊಂದು ಟೆಸ್ಟ್ಗಳು ಇದೆ ಇತ್ತೀಚೆಗೆ. ವೆಸ್ಲರ್ ಸ್ಕೇಲ್ ಅಂತ ಬಂದಿದೆ. ಅದರಲ್ಲಿ ವರ್ಬಲ್ ಇರುತ್ತೆ ಮತ್ತೆ ಪರ್ಫಾರ್ಮೆನ್ಸ್ ಎರಡೂ ಇದೆ. ಎರಡರ ಮಿಕ್ಸ್ಚರ್ ನಾವು ವೆಸ್ಲರ್ ಸ್ಕೇಲ್ ಅಂತ ನಾವು ಕರಿತೀವಿ. ಅದೊಂದು ಎಕ್ಸಾಂಪಲ್ ಇದೆ. ನೋಡಿ, ವರ್ಬಲ್ ಟೆಸ್ಟ್ ಅಲ್ಲಿ ಏನ್ ಕೇಳ್ತಾರೆ ಅನ್ನೋದಾದ್ರೆ, ವರ್ಬಲ್ ಟೆಸ್ಟ್ ಅಲ್ಲಿ ಏನ್ ಮಾಡ್ತಾರೆ, ಲ್ಯಾಂಗ್ವೇಜ್ ಟೆಸ್ಟ್ ಅನ್ನು ಮಾಡ್ತಾರೆ. ಅವನ ಸ್ಪೀಕಿಂಗ್, ರೈಟಿಂಗ್ ಮತ್ತೆ ರೀಡಿಂಗ್ ಬಗ್ಗೆ ಇರುತ್ತೆ. ಪರ್ಫಾರ್ಮೆನ್ಸ್ ಟೆಸ್ಟ್ಗೆ ಯಾವುದೇ ಲ್ಯಾಂಗ್ವೇಜ್ ಬೇಕಿಲ್ಲ. ಅವರ ಸಾಮರ್ಥ್ಯ, ದೈಹಿಕ ಸಾಮರ್ಥ್ಯ, ಹಾಗೇನೆ ಅವರ ಸ್ಪೇಷಿಯಲ್ ವಿಜುವಲೈಸೇಷನ್ ಏನಿದೆ ಇದ್ರ ಮೇಲೆ ಫೋಕಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಪಜಲ್ ಬಿಲ್ಡಿಂಗ್ ಇರುತ್ತೆ, ಒಂದೇ ಕಲರ್ಡ್ ಬಾಕ್ಸ್ಗಳನ್ನು ಜೋಡಿಸೋದು, ನಡುವೆ ಮಿಸ್ ಆಗಿರುವಂತಹ ಐಟಮ್ ಅನ್ನು ಹುಡುಕೋದು, ಇವೆಲ್ಲ ಅದರಲ್ಲಿ ಬರ್ತಾ ಹೋಗುತ್ತೆ. ವೊಕ್ಯಾಬ್ಯುಲರಿ ನೋಡಿ, ಎಕ್ಸಾಮ್ ಪರ್ಫಾರ್ಮೆನ್ಸ್ ಟೆಸ್ಟ್ಗಳು ಅಂತ ಅಂದ್ರೆ ಕೋರ್ಸ್ ಬ್ಲಾಕ್ ಡಿಸೈನ್ ಅಂತ ಬರುತ್ತೆ. ಹೋಲರ್ಸ್ ಬ್ಲಾಕ್ ಡಿಸೈನ್ ಒಂದು ಪರ್ಫಾರ್ಮೆನ್ಸ್ ಟೆಸ್ಟ್ ಆಗುತ್ತೆ. ಇದು ಕಲ್ಚರ್ ಫೇರ್ ಇದೆ. ಯಾವುದೇ ಕಲ್ಚರ್, ಯಾವುದೇ ಬ್ಯಾಕ್ಗ್ರೌಂಡ್ ನಲ್ಲಿ ಬಂದಿರುವಂತ ಯಾವುದೇ ವ್ಯಕ್ತಿಗೆ ಈ ಕೋರ್ಸ್ ಬ್ಲಾಕ್ ಡಿಸೈನ್ ಅನ್ನ ಆರಾಮ್ಸೆ ನಾವು ಕಂಡಕ್ಟ್ ಮಾಡಬಹುದು. ಓಕೆ, ದಟ್ಸ್ ಇಟ್ ಫಾರ್ ಟುಡೇ. ಮತ್ತೆ ನಾಳೆ ತರಗತಿಯಲ್ಲಿ ಸಿಗೋಣ. ತರಗತಿ ಹೇಗಿದೆ, ಹೇಗೆ ಅನಿಸ್ತು ಅಂತ ಹೇಳಿ ಮತ್ತೆ ನಾಳೆ ತರಗತಿಯಲ್ಲಿ ನಾವು ಭೇಟಿಯಾಗೋಣ.